ಡೇ 17 ಇಂಗ್ಲೀಷ್ ಕಲಿಯಿರಿ ಅಲ್ಲಿ ನಾವು ಇವತ್ತು ಇಂಗ್ಲೀಷ್ನಲ್ಲಿ ಉಪಯೋಗವಾಗುವಂತಹ ಕೆಲವು ಟ್ರಿಕ್ಕಿ ಶಬ್ದಗಳು ಅಂದರೆ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಶಬ್ದಗಳನ್ನು ಕಲಿಯೋಣ. ಮೊದಲನೇದಾಗಿ ಈವನ್ ಅಂದರೆ ಸಹ ಕೂಡ. ಇದನ್ನು ಎಲ್ಲಿ ಮತ್ತು ಹೇಗೆ ಉಪಯೋಗಿಸುವುದು ಅಂತ ನೋಡೋಣ. ಈವನ್ ಅಂದರೆ ಯಾವುದಾದ್ರೂ ವಿಷಯ ಅನಿರೀಕ್ಷಿತವಾದಾಗ ಇದನ್ನು ಬಳಸುತ್ತೇವೆ. ಈವನ್ ಐ ಡೋಂಟ್ ನೋ, ನನಗೂ ಸಹ ಗೊತ್ತಿಲ್ಲ. ಇದರ ಅರ್ಥ ಈವನ್ ಅಂದರೆ ಸಹ ಕೂಡ. ಈವನ್ ಹೀ ಪಾಸ್ಡ್ ದಿ ಎಕ್ಸಾಮ್, ಅವನು ಕೂಡ ಪರೀಕ್ಷೆಯಲ್ಲಿ ಪಾಸಾದನು, ಅವನು ಪಾಸಾಗೋಲ್ಲ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ವರ್ಡ್ ಜಸ್ಟ್ ಅಂದರೆ ಈಗಷ್ಟೇ, ಕೇವಲ. ಈಗ ತಾನೇ ನಡೆದ ಕೆಲಸಕ್ಕೆ ಅಥವಾ ಕೇವಲ ಎಂಬ ಅರ್ಥದಲ್ಲಿ ಬಳಸಲಾಗುತ್ತದೆ. ಐ ಜಸ್ಟ್ ಫಿನಿಶ್ಡ್ ಮೈ ಲಂಚ್, ನಾನು ಈಗಷ್ಟೇ ಊಟ ಮುಗಿಸಿದೆ. ಇಟ್ಸ್ ಜಸ್ಟ್ ಎ ಜೋಕ್, ಅದು ಕೇವಲ ಒಂದು ಜೋಕ್ ಅಷ್ಟೇ. ನೆಕ್ಸ್ಟ್ ಸ್ಟಿಲ್ ಅಂದರೆ ಇನ್ನೂ, ಈಗಲೂ. ಒಂದು ಕೆಲಸ ಅಥವಾ ಪರಿಸ್ಥಿತಿ ಇನ್ನೂ ಮುಂದುವರಿಯುತ್ತಿದ್ದರೆ ಇದನ್ನು ಬಳಸುತ್ತೇವೆ. ಇಟ್ ಈಸ್ ಸ್ಟಿಲ್ ರೈನಿಂಗ್, ಇನ್ನೂ ಮಳೆ ಬರುತ್ತಿದೆ. ಆರ್ ಯು ಸ್ಟಿಲ್ ವಾಕಿಂಗ್, ನೀನು ಇನ್ನೂ ಅಥವಾ ಈಗಲೂ ಕೆಲಸ ಮಾಡ್ತಿದ್ದೀಯಾ. ನೆಕ್ಸ್ಟ್ ಎಟ್ ಅಂದರೆ ಇನ್ನೂ ಇಲ್ಲ. ಇಲ್ಲಿಯವರೆಗೆ ಒಂದು ಕೆಲಸ ನಡೆದಿಲ್ಲ ಎಂದು ಹೇಳಲು ನಕಾರಾತ್ಮಕ ವಾಕ್ಯಗಳಲ್ಲಿ ಅಥವಾ ಪ್ರಶ್ನೆಗಳಲ್ಲಿ ಬಳಸುತ್ತೇವೆ. ಐ ಹ್ಯಾವಂಟ್ ರಿಸೀವ್ಡ್ ದಿ ಮೇಲ್ ಎಟ್, ನನಗೆ ಇನ್ನೂ ಮೇಲ್ ಬಂದಿಲ್ಲ. ಈಸ್ ದ ಬಸ್ ಹಿಯರ್ ಎಟ್, ಬಸ್ ಇನ್ನೂ ಬರಲಿಲ್ವಾ ಅಂದರೆ ಬಂದಿದೆಯಾ. ನೆಕ್ಸ್ಟ್ ಆಲ್ರೆಡಿ ಅಂದರೆ ಈಗಾಗಲೇ. ನಿರೀಕ್ಷೆಗಿಂತ ಮೊದಲೇ ಒಂದು ಕೆಲಸ ಮುಗಿದಿದ್ದರೆ ಇದನ್ನು ಬಳಸುತ್ತೇವೆ. ಐ ಹ್ಯಾವ್ ಆಲ್ರೆಡಿ ಫಿನಿಶ್ಡ್ ಮೈ ಹೋಮ್ವರ್ಕ್, ನಾನು ಈಗಾಗಲೇ ನನ್ನ ಹೋಮ್ವರ್ಕ್ ಮುಗಿಸಿದ್ದೇನೆ. ಎವರ್ ಅಂದರೆ ಯಾವತ್ತಾದರೂ, ಎಂದಾದರೂ. ಅನುಭವಗಳ ಬಗ್ಗೆ ಕೇಳುವಾಗ ಇದನ್ನು ಹೆಚ್ಚಾಗಿ ಪ್ರಶ್ನೆಗಳಲ್ಲಿ ಬಳಸುತ್ತೇವೆ. ಹ್ಯಾವ್ ಯು ಎವರ್ ಬೀನ್ ಟು ಮೈಸೂರ್, ನೀನು ಯಾವತ್ತಾದರೂ ಮೈಸೂರಿಗೆ ಹೋಗಿದ್ದೀಯಾ. ನೆಕ್ಸ್ಟ್ ಟು ಅಂದರೆ ಕೂಡ, ತುಂಬ. ಇದು ಜೊತೆಗೆ ಆಲ್ಸೋ ಅಥವಾ ಅತಿಯಾದ ಎಂಬ ಎರಡು ಅರ್ಥ ನೀಡುತ್ತದೆ. ಐ ವಾಂಟ್ ಟು ಕಮ್ ಟು, ನನಗೂ ಕೂಡ ಬರಬೇಕು ಅನ್ನಿಸುತ್ತಿದೆ. ದಿಸ್ ಕಾಫಿ ಈಸ್ ಟೂ ಹಾಟ್, ಈ ಕಾಫಿ ತುಂಬ ಬಿಸಿಯಾಗಿದೆ. ನೆಕ್ಸ್ಟ್ ಇದರಲ್ಲಿ ಯಾವುದಾದರೂ ಒಂದು ಅಥವಾ ಸಹ. ಐ ಡೋಂಟ್ ಲೈಕ್ ಟೀ, ಐ ಡೋಂಟ್ ಲೈಕ್ ಕಾಫಿ ಐದರ್, ನನಗೆ ಟೀ ಇಷ್ಟವಿಲ್ಲ, ನನಗೆ ಕಾಫಿ ಕೂಡ ಅಥವಾ ಸಹ ಇಷ್ಟವಿಲ್ಲ. ಐ ಡೋಂಟ್ ಲೈಕ್ ಸ್ವೀಟ್ಸ್ ಐದರ್, ನನಗೂ ಸಿಹಿ ಇಷ್ಟವಿಲ್ಲ. ನೆಕ್ಸ್ಟ್ ನೈದರ್ ಅಥವಾ ನಿದರ್ ಸಹ ಅಂತಾರೆ. ನೈದರ್ ಯಾವುದೂ ಅಲ್ಲ. ನೈದರ್ ರಾಹುಲ್ ನಾರ್ ರವಿ ಕೇಮ್, ರಾಹುಲ್ ಮತ್ತು ರವಿ ಇಬ್ಬರೂ ಬರಲಿಲ್ಲ. ನೈದರ್ ಆಫ್ ದ ಟೂ ಪೆನ್ಸ್ ಈಸ್ ವರ್ಕಿಂಗ್, ಆ ಎರಡು ಪೆನ್ನುಗಳಲ್ಲಿ ಯಾವುದೂ ಕೆಲಸ ಮಾಡುತ್ತಿಲ್ಲ. ನೆನಪಿಡಿ, ನೇದರ್ ಬಳಸಿದಾಗ ವಾಕ್ಯದಲ್ಲಿ ಮತ್ತೆ ನಾಟ್ ಬಳಸುವ ಅಗತ್ಯವಿಲ್ಲ.